ಐರನ್ ರಿಚ್ ಫುಡ್ಸ್ನ ನಾವು ಯಥೇಚ್ಛವಾಗಿ ನಾನ್ ವೆಜ್ ಫುಡ್ಡಲ್ಲೂ ನೋಡ್ತೀವಿ, ಹಾಗೆ ಪ್ಲಾಂಟ್ ಬೇಸ್ಡ್ ಫುಡ್ಸಲ್ಲೂ ಯಥೇಚ್ಛವಾಗಿರುತ್ತೆ. ಆದರೆ ಈ ನಾನ್ ವೆಜ್ ಮಾಂಸಭರಿತ ಆಹಾರದಲ್ಲಿ ನಮಗೆ ಹೀಮ್ ಐರನ್ ಅಂತ ಹೇಳ್ತೀವಿ. ಈ ಹೀಮ್ ಐರನ್ ಅನ್ನೋದೇನಿದೆ ನಮ್ಮ ದೇಹಕ್ಕೆ ಲಿವರ್ ಬೇಗ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಸಹಕಾರಿಯಾಗುತ್ತೆ, ಹಾಗೆ ಬೇಗ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಇದನ್ನ ಸಹಕಾರಿಯಾಗುತ್ತೆ. ಆದರೆ ಪ್ಲಾಂಟ್ ಬೇಸ್ಡ್ ಐರನ್ ಅಂತ ನಾವೇನು ಹೇಳ್ತೀವಿ, ಇದು ನಾನ್ ಹೀಮ್ ಐರನ್ ಅಂತಲೂ ನಾವು ಕರಿತೀವಿ. ಈ ನಾನ್ ಹೀಮ್ ಐರನ್ ಅಲ್ಲಿ ಏನು ಅಂದರೆ, ಇದು ನಾವು ಯಾವಾಗ ಈ ಐರನ್ನ ಪ್ಲಾಂಟ್ ಬೇಸ್ಡ್ ಇಂದ ಸಸ್ಯ ಆಹಾರದಿಂದ ಕೊಡ್ತೀವಿ, ಅದ್ರ ಜೊತೆಗೆ ನಾವು ವಿಟಮಿನ್ ಸಿ ಕೂಡ ಕನ್ಸಂಪ್ಷನ್ ಮಾಡಲೇಬೇಕಾಗತ್ತೆ. ಈ ಐರನ್ನ ಅಬ್ಸಾರ್ಪ್ಷನ್ಗೆ ವೈಟಮಿನ್ ಸಿ ಬೇಕಾಗತ್ತೆ. ಬರೀ ನಾನು ಐರನ್ನ ಸೇವನೆ ಮಾಡ್ತೀನಿ, ವೈಟಮಿನ್ ಸಿ ಬೇಡ ಅನ್ನೋದಕ್ಕೂ ಆಗಲ್ಲ. ಯಾಕಂದ್ರೆ ವೈಟಮಿನ್ ಸಿ ನಮ್ಮ ದೇಹದಲ್ಲಿ ಕೊಲಾಜಿನ್ ಹಾಗೆ ಈ ಎಲಾಸ್ಟಿಸಿಟಿ ಅಂತ, ಈಗ ಫ್ಲೆಕ್ಸಿಬಲ್ ಅಂತ ಏನು ಹೇಳ್ತೀವಿ, ನೈಲ್ಸ್ನ ಫ್ಲೆಕ್ಸಿಬಲ್ ಆಗೋಕ್ಕೂ ಕೂಡ ಇದು ಸಹಾಯ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವು ಯಾವ ಐರನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ನೀವು ಯಾವ ಥರ ಸೇವನೆ ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಐರನ್ ರಿಚ್ ಫುಡ್ಸ್ ಪ್ರಕಾರವಾಗಿ ಬಂದಾಗ ಮೊದಲನೇದಾಗಿ ನಾನ್ ವೆಜ್, ಎಲ್ಲ ಥರ ನಾನ್ ವೆಜ್ ಫುಡ್ಸು ಯಥೇಚ್ಛವಾದ ಹೀಮ್ ಐರನ್ನ ರಿಚ್ ಆಗಿರುತ್ತೆ. ಒಂದು ನಿಮಗೆ ಮೊಟ್ಟೆ ಇರಬಹುದು, ಅಥವಾ ಕೋಳಿ ಮಾಂಸ ಇರಬಹುದು, ಫಿಶ್ ಆಗಿರಬಹುದು, ಹಾಗೆ ಪ್ರಾನ್ಸ್ ಆಗಿರ್ಬೋದು, ರೆಡ್ ಮೀಟ್ಸ್ ಆಗಿರ್ಬೋದು, ಯಥೇಚ್ಛವಾದ ಹೀಮ್ ಐರನ್ನ ಹೊಂದಿರುತ್ತೆ. ನಾನ್ ಹೀಮ್ ಐರನ್ ಅಂತಂದ್ರೆ ಪ್ರೋಟೀನ್ ಜಾಸ್ತಿ ಇರೋ, ಈಗ ದ್ವಿದಳ ಧಾನ್ಯ ಆಗಿರಬಹುದು, ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರಬಹುದು, ಸೋಯಾ ಬೇಸ್ಡ್ ಪ್ರಾಡಕ್ಟ್ಸ್ ಆಗಿರಬಹುದು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಇದು ಯಥೇಚ್ಛವಾದ ಪ್ರೋಟೀನ್ ಕೂಡ ಇರುತ್ತೆ. ಈ ಪ್ರೋಟೀನ್ ಜೊತೆಗೆ ನೀವು ವೈಟಮಿನ್ ಸಿ ಆಹಾರನ ಸೇರಿಸಿ ಕನ್ಸಂಪ್ಷನ್ ನೀವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೂಪರ್ ಫುಡ್ಸ್ ಯಾವುದು ಅಂದ್ರೆ ಮೆಗ್ನೀಷಿಯಂ. ಈ ಮೆಗ್ನೀಷಿಯಂ ಅನ್ನು ಕೂಡ ನಾವು ಮಿನರಲ್ಸ್, ಖನಿಜಗಳು ಅಂತ ಕರಿತೀವಿ. ಈ ಮೆಗ್ನೀಷಿಯಂ ನಮ್ಮ ದೇಹಕ್ಕೆ ರಿಕ್ವೈರ್ಮೆಂಟ್ ಆಗಿರೋದು ತುಂಬಾ ಕಮ್ಮಿ, ಆದ್ರೆ ಇದರ ರೋಲ್ ಜಾಸ್ತಿಯಾಗಿ ವರ್ಕ್ ಮಾಡುತ್ತೆ. ಮೆಗ್ನೀಷಿಯಂ ಸೇವನೆಯಿಂದ ನಮ್ಮ ದೇಹದಲ್ಲಿ 300ಕ್ಕೂ ಹೆಚ್ಚು ಪ್ರತಿಕ್ರಿಯೆಯನ್ನು ಸಹಾಯ ಮಾಡಕ್ಕೆ ಇದು ಸಹಕಾರಿಯಾಗಿರುತ್ತೆ. ಈ ಪ್ರತಿಕ್ರಿಯೆನ ಕೋ ಎನ್ಸೈಮ್ಸ್ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಮೆಟಬಾಲಿಸಮ್ ಸೈಕಲ್ಗೆ ಈ ಎನ್ಸೈಮ್ ಮೆಗ್ನೀಷಿಯಂ ಕೂಡ ಸಹಕಾರಿ ಮಾಡ್ತಾ ಹೋಗುತ್ತೆ. ಹಾಗೆ ಈ ನೇಲ್ ಗ್ರೋತಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಹೇಗೆ ಅಂದ್ರೆ, ಇದು ಪ್ರೋಟೀನ್ ಮೆಟಬಾಲಿಸಮ್ ಅಲ್ಲಿ ಸಹಾಯ ಮಾಡೋದ್ರಿಂದ ಒಂದು ನೇಲ್ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಕೂಡ ಸಹಾಯ ಆಗುತ್ತೆ. ನೇಲ್ ಸ್ಟ್ರೆಂಥನಿಂಗ್ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಒಂದು ದಿನಕ್ಕೆ ನಾವು ಮೆಗ್ನೀಷಿಯಂ ಎಷ್ಟು ಸೇವನೆ ಮಾಡಬೇಕು ಅಂದ್ರೆ, ಒಂದು ದಿನಕ್ಕೆ RDA ಗೈಡ್ಲೈನ್ಸ್ ಪ್ರಕಾರ 310ರಿಂದ 420 ಮಿಲಿಗ್ರಾಮ್ ಅಷ್ಟು ನಾವು ಈ ಮೆಗ್ನೀಷಿಯಂ ಸೇವನೆ ಮಾಡಬೇಕಾಗತ್ತೆ. ಈ ಮೆಗ್ನೀಷಿಯಂ ನಾವು ಯಾವ ತರ ಸೇವನೆ ಮಾಡಬೇಕು, ಯಾವ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ, ಈಗ ಸೂರ್ಯಕಾಂತಿ ಬೀಜ, ನಟ್ಸ್, ಸೀಡ್ಸ್, ಅವಕ್ಯಾಡೋ ಹಾಗೆ ಡ್ರೈ ನಟ್ಸ್ ಅಲ್ಲಿ ಜಾಸ್ತಿ ಹೇರಳವಾದ ಮೆಗ್ನೀಷಿಯಂ ಇರುತ್ತೆ. ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ದ್ವಿದಳ ಧಾನ್ಯದಲ್ಲೂ ಕೂಡ ಮೆಗ್ನೀಷಿಯಂ ಪ್ರಮಾಣ ಹೇರಳವಾಗಿರುತ್ತೆ. ಇದನ್ನು ನೀವು ದೈನಂದಿನ ಆಹಾರದಲ್ಲಿ ಮೆಗ್ನೀಷಿಯಂ ನೀವು ಜಾಸ್ತಿ ಬಳಸ್ತಾ ಹೋದ್ರೆ ಬ್ರಿಟಲ್ ನೇಲ್ಸ್, ಸಾಫ್ಟನಿಂಗ್ ಆಫ್ ನೇಲ್ಸ್ನ ಕೂಡ ನಾವು ಕಮ್ಮಿ ಮಾಡ್ತಾ ಬರಬಹುದು. ನೆಕ್ಸ್ಟ್ ಸೂಪರ್ ಫುಡ್ಸ್ ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ಈ ಪ್ರೋಟೀನ್ ರಿಚ್ ಫುಡ್ಸ್ ನೇಲ್ ಗ್ರೋತಿಗೆ, ಸ್ಟ್ರೆಂಥನಿಗೆ, ರೆಸಿಲೆನ್ಸಿಗೆ ಹಾಗೆ ಈ ಡ್ಯಾಮೇಜ್ ಆಗುತ್ತೆ ನಮಗೆ ನೇಲ್ಸಿಂದ ಯಾವುದೇ ಥರ ಫಿಸಿಕಲ್ ಡ್ಯಾಮೇಜ್ ಆಗಬಹುದು ಅಥವಾ ಇನ್ಫ್ಲಮೇಷನ್ ಕಾಸ್ ಆಗಿ ಡ್ಯಾಮೇಜ್ ಆಗಬಹುದು, ಅದನ್ನ ನಿವಾರಿಸೋಕ್ಕೋಸ್ಕರ ಈ ಪ್ರೋಟೀನ್ ಸಹಕಾರಿ ಆಗುತ್ತೆ. ಈ ಪ್ರೋಟೀನ್ ಅಂದ ತಕ್ಷಣ ನಮಗೆ ಮೇನ್ ನೆನಪಾಗೋದೇನೆಂದ್ರೆ, ಪ್ರೋಟೀನ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಅಂಡ್ ರಿಪೇರಿಂಗ್ ಆಫ್ ಅ ಸೆಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಪ್ರೋಟೀನು ನಮಗೆ ಯಾವುದೇ ತರ ದೇಹದಲ್ಲಿ ರೀಫಾರ್ಮೇಷನ್, ರೀಗ್ರೋತ್ ಆಫ್ ಅ ಸೆಲ್ಸ್ನ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಅದರಲ್ಲೂ ಈ ಪ್ರೋಟೀನ್ ನೇಲ್ ಗ್ರೋತ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಆಗತ್ತೆ. ಯಾಕೆ ಅಂದ್ರೆ, ಈ ಪ್ರೋಟೀನ್ ಅಲ್ಲಿ ಕೆರಾಟಿನ್ ಅಂತ ನಾವೇನ್ ಹೇಳ್ತೀವಿ, ಈ ಕೆರಾಟಿನ್ ನಮ್ಮ ನೇಲ್ನ ಬೇಸ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈ ಕೆರಾಟಿನ್ ಪ್ರೋಟೀನ್ ಮೆಟಬಾಲಿಸಮ್ ಇಂದ ಫಾರ್ಮೇಷನ್ ಆಗುತ್ತೆ. ಈ ಕೆರಾಟಿನ್ ಅನ್ನೋದು ನಾವೆಲ್ಲ ತಿಳಿದಿರ್ತೀವಿ, ಈ ನೇಲ್ ಏನಿದೆ ಇದು ಜೀವಕೋಶದಿಂದ ಮಾಡಲ್ಪಡುತ್ತೆ ಅಂತ. ಆದ್ರೆ ಈ ಕೆರಾಟಿನ್ ಅಥವಾ ಈ ಏನ್ ನೇಲ್ ಇರುತ್ತೋ ಅಥವಾ ಉಗುರುಗಳು, ಇದು ಸತ್ತಿರುವ ಜೀವಕೋಶಗಳಿಂದ ಮಾಡಲ್ಪಡ್ತಾ ಇದೆ. ಅಂದ್ರೆ ಇದು ಡೆಡ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ನಮ್ಮ ಉಗುರು ಡೆವಲಪ್ಮೆಂಟ್ ಆಗುತ್ತೆ. ಅಂದ್ರೆ ಪ್ರೋಟೀನ್ ನ ಬೇಸ್ ಡೆಡ್ ಸೆಲ್ಸ್ ಇಂದ ಈ ಕೆರಾಟಿನ್ ಅಥವಾ ಉಗುರು ಫಾರ್ಮೇಷನ್ ಆಗ್ತಾ ಬರುತ್ತೆ. ಹಾಗಾಗಿ ಪ್ರೋಟೀನ್ ಮೆಟಬಾಲಿಸಮ್, ಪ್ರೋಟೀನ್ ಸೈಕಲ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ಕೆರಾಟಿನ್ ಬೇಕು ಅಂದ್ರೆ ನಾವು ಯಥೇಚ್ಛವಾದ ಪ್ರೋಟೀನ್ ಆಹಾರ ಸೇವನೆ ನಾವು ಮಾಡಲೇಬೇಕಾಗತ್ತೆ. ಸೊ ಈ ಕೆರಾಟಿನ್ ನಮಗೆ ಫ್ಲೆಕ್ಸಿಬಲ್ ಆಗೂ ಇರುತ್ತೆ, ನಮ್ಮ ನೇಲ್ನ ಸ್ಟ್ರೆಂಥನ್, ಆರೋಗ್ಯ
ಆರೋಗ್ಯಕರವಾಗಿ ಇಟ್ಕೊಳಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ಥರ ನಮ್ಮ ಫಿಸಿಕಲಿ ಡ್ಯಾಮೇಜ್ ಆದರೂ ಕೂಡ ಅದನ್ನು ರಿಪೇರ್ ಮಾಡೋ ಕೆಪಾಸಿಟಿ ಕೂಡ ಈ ಪ್ರೋಟೀನಲ್ಲಿ ಯಥೇಚ್ಛವಾಗಿರುತ್ತೆ. ಈಗ ಪ್ರೋಟೀನ್ ಸೇವನೆ ಯಾವ ಥರ ಮಾಡಬೇಕಪ್ಪ ನಾವು ಅಂತ ಹೇಳಿದಾಗ, ಒಂದು ದಿನಕ್ಕೆ ಒಬ್ಬ ಮನುಷ್ಯ 0.8 ಗ್ರಾಮ್ ಪರ್ kg ಬಾಡಿ ವೇಟ್ ಅಷ್ಟು ನಾವು ಈ ಪ್ರೋಟೀನ್ ಸೇವನೆ ಮಾಡಬೇಕಾಗತ್ತೆ. ಈ 0.8 ಗ್ರಾಮ್ಸ್ ಆಫ್ kg ಬಾಡಿ ವೇಟ್ ಏನು ಪ್ರೋಟೀನ್ ಇದೆ, ಅದು ನೀವು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆದರೂ ತಗೊಂಡಿರಬಹುದು, ಎನಿಮಲ್ ಬೇಸ್ಡ್ ಪ್ರೋಟೀನ್ಸ್ ಆದರೂ ನೀವು ಸೇವನೆ ಮಾಡಬಹುದು. ಈಗ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂತ ಬಂದಾಗ ನಮಗೆ ದ್ವಿದಳ ಧಾನ್ಯ ಅಂತ ಹೇಳ್ತೀವಿ. ಕಾಳು, ಬೇಳೆ, ಹಾಗೆ ಸೋಯಾಬೀನ್, ಡೈರಿ ಉತ್ಪನ್ನಗಳು, ಹಾಗೆ ಈ ಫೋರ್ಟಿಫೈಡ್ ವಿತ್ ಪ್ರೋಟೀನ್ ಮಿಕ್ಸ್ ಮಾಡಿ ಮಾಡ್ತಾರೆ. ಇವತ್ತು ಈಗ ಮಲ್ಟಿ ಗ್ರೇನ್ಸ್ ಅಂತ ಹೇಳ್ತಾರೆ, ಮಲ್ಟಿ ಸೀಡ್ಸ್ ಅಂತ ಹೇಳ್ತಾರೆ, ಈಗ ನಟ್ಸ್, ಸೀಡ್ಸ್, ಇದರೆಲ್ಲದರಲ್ಲೂ ಕೂಡ ಯಥೇಚ್ಛವಾದ ಪ್ರೋಟೀನ್ ಇರುತ್ತೆ. ನಿಮ್ಮ ದೈನಂದಿನ ಆಹಾರದಲ್ಲಿ ಇವನ್ನ ಇನ್ಕ್ಲೂಡ್ ಮಾಡೋದ್ರಿಂದ ಪ್ರೋಟೀನ್ ರೀಚ್ ಆಗ್ತಾ ಹೋಗುತ್ತೆ. ಈಗ ನಾನ್ ವೆಜ್ ವಿಷಯಕ್ಕೆ ಬಂದಾಗ ಮೊಟ್ಟೆ, ಹಾಗೆ ಎಲ್ಲ ಥರದ ನಾನ್ ವೆಜ್ಜಲ್ಲೂ ಯಥೇಚ್ಛವಾದ ಪ್ರೋಟೀನ್ ಇರುತ್ತೆ. ಇದರ ಸೇವನೆ ಮಾಡೋದ್ರಿಂದ ನಮಗೆ ರಿಪೇರಿಂಗ್ ಆಫ್ ಅ ಸೆಲ್ಸ್ನ ಬೇಗ ಸಹಕಾರಿಯಾಗುತ್ತೆ. ಸೊ ಇಲ್ಲಿ ಪ್ರೋಟೀನ್ ರೀಚ್ ಆದರೆ ಅಷ್ಟೇ ನಮ್ಮ ಕೆರಾಟಿನ್, ನಮ್ಮ ಆರೋಗ್ಯಕರ ನೈಲ್ಗೆ ಸಹಕಾರಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೂಪರ್ ಫುಡ್ಸ್ ಯಾವುದು ಅಂತಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಫುಡ್ಸ್ ಅಂತ ನಾವು ಕರಿತೀವಿ. ಈ ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಫುಡ್ಸ್ ನಮ್ಮ ನೇಲ್ ಗ್ರೋತಿಗೆ ಯಾವ ಥರ ಸಹಾಯಕಾರಿ ಮಾಡುತ್ತೆ ಅಂದರೆ, ನಮ್ಮ ನೇಲ್ನ ಲೂಬ್ರಿಕೇಶನ್ ಮಾಡುತ್ತೆ. ಅಂದರೆ ಇದು ಯಾವ ಥರ ಅಂದರೆ, ಹೇಗೆ ನಾವು ಗಾಡಿಗೆ ಲೂಬ್ರಿಕೇಶನ್ ಮಾಡ್ತೀವಿ ಆಯಿಲ್ ಥರ, ಇದು ಕೂಡ ನಮ್ಮ ನೇಲ್ಸ್ಗೆ ಲೂಬ್ರಿಕೇಶನ್ ಆಗಿ ವರ್ಕ್ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಇದು ನೇಲ್ಗೆ ಮಾಯ್ಶ್ಚರೈಸರ್ ಕೊಡುತ್ತೆ. ಅಂದರೆ ಶೈನಿನೆಸ್ ಬರೋಸ್ಕೋಸ್ಕರ, ಈ ಶೈನಿಯಾಗಿ ಕಾಣೋದಕ್ಕೋಸ್ಕರ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಈಗ ನೇಲ್ ಬೆಡ್ ಅಂತ ಹೇಳ್ತೀವಿ. ಈ ನೇಲ್ ಬೆಡ್ ಫಾರ್ಮೇಶನ್ ಆಗೋಕ್ಕೋಸ್ಕರ ಯಾವುದೇ ಥರ ಇನ್ಫ್ಲಮೇಷನ್ ಏನಾದರೂ ಆಗ್ತಾ ಇದ್ರೆ, ನಮ್ಮ ಉಗುರ ಕೆಳಗೆ ಇನ್ಫ್ಲಮೇಷನ್ ಏನಾದರೂ ಬ್ಯಾಕ್ಟೀರಿಯಾ ಅಥವಾ ಫಂಗೈಯಿಂದ ಯಾವುದೇ ಥರ ಇನ್ಫ್ಲಮೇಷನ್ ಆಗ್ತಾ ಇದ್ರೆ ಅದನ್ನು ತಡೆಗಟ್ಟಲು ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈ ಒಮೆಗಾ 3 ಈವನ್ ಡೆವಲಪ್ಮೆಂಟ್ ಆಫ್ ಅ ಸೆಲ್ ಗ್ರೋತಿಗೂ ಕೂಡ, ಅಂದರೆ ಜೀವಕೋಶ, ನೇಲ್ನ ಜೀವಕೋಶ ಏನಿರುತ್ತೋ ಅಥವಾ ಸೆಲ್ಸ್ನ ಡೆವಲಪ್ಮೆಂಟ್ ಮತ್ತು ಗ್ರೋತಿಗೂ ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಬಹುಮುಖ್ಯ ಪಾತ್ರ ವಹಿಸೋಗುತ್ತೆ. ಹಾಗಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸೇವನೆ ಮಾಡೋದ್ರಿಂದ ಒಂದು ನೇಲ್ನ ಲುಬ್ರಿಕೇಟ್ ಮಾಡಬಹುದು, ಮಾಯ್ಶ್ಚರೈಸ್ ಮಾಡಬಹುದು, ಶೈನಿನೆಸ್, ಹಾಗೆ ನೇಲ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈಗ ಒಮೆಗಾ 3 ರಿಚ್ ಫುಡ್ RDA ಪ್ರಕಾರ ಎಷ್ಟು ಸೇವನೆ ಮಾಡಬೇಕಪ್ಪ ಅಂತಂದ್ರೆ, ನಾವು ಇದು ಲಿಮಿಟೇಷನ್ಸ್ ಇರುತ್ತೆ. 1.1 to 1.6 ಗ್ರಾಮ್ ಪರ್ ಡೇ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ನಾವು ಸೇವನೆ ಮಾಡಲೇಬೇಕಾಗತ್ತೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಯಾವ ಆಹಾರದಲ್ಲಿ ಹೇರಳವಾಗಿರುತ್ತೆ ಅಂತಂದ್ರೆ, ಒಂದು ಅಕ್ಸೆ ಬೀಜ, ಮೀನು, ಅವಕ್ಯಾಡೋ, ನಟ್ಸ್, ಎಳ್ಳು, ಹಾಗೆ ವಾಲ್ನಟ್, ಪೈನ್ ನಟ್, ಹಾಗೆ ಮೆಕ್ಯಾಡಿಯಾ ನಟ್ಸ್, ಬ್ರೆಜಿಲ್ ನಟ್ಸ್, ಮತ್ತೆ ಇನ್ನ ಕಾಲಿಫ್ಲವರ್ ಅಲ್ಲಿ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೇರಳವಾಗಿರುತ್ತೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ನೀವು ಅಳವಡಿಕೆ ಮಾಡೋದ್ರಿಂದ, ಈ ಎಲ್ಲ ಸೂಪರ್ ಫುಡ್ಸ್ನ ಅಳವಡಿಕೆ ಮಾಡೋದ್ರಿಂದ ನಾವು ಆರೋಗ್ಯಕರ ನೇಲ್ ಹಾಗೆ ಬೆಳವಣಿಗೆಗೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ವೀಕ್ಷಕರೇ, ಇಲ್ಲಿ ತನಕ ನೇಲ್ ಗ್ರೋತ್ ಮತ್ತೆ ಬೆಳವಣಿಗೆಗೋಸ್ಕರ ಯಾವ ಥರ ಸೂಪರ್ ಫುಡ್ಸ್ ಬಳಸಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಅದೇ ಥರ ನೇಲ್ ಗ್ರೋತ್ ಮತ್ತು ಆರೋಗ್ಯಕರ ಉಗುರಿಗೆ ಯಾವ ಥರ ಸೂಪರ್ ಫುಡ್ಸ್ನ ಬಳಸಬೇಕು ಅಂತ ಇನ್ನಷ್ಟು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.